ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ನಮ್ರತಾ. ನಾನಿವತ್ತು ಸೀ ಫುಡ್ ಪ್ಲ್ಯಾಟ್ರ್ ಮಾಡೋಣ ಅಂಥೇಳಿ ಮಾರ್ಕೆಟಿಗೆ ಹೋಗಿ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬಂದ್ವಿ. ಅಷ್ಟರಲ್ಲಿ ಅಮ್ಮ ಹಣ್ಣನ್ನೆಲ್ಲ ಕಟ್ ಮಾಡಿಟ್ಟಿದ್ರು. ಆಯಿತಾ, ಜಾಕ್ ಫ್ರೂಟ್ ಕಟ್ ಮಾಡ್ತಾಯಿದ್ರು. ಎಷ್ಟು ಸೂಪರಾಗಿತ್ತು ಜಾಕ್ ಫ್ರೂಟ್ ಅಂದರೆ, ತಿಂದಾಗಲೇ ಅಷ್ಟಿಷ್ಟ ಆಗೋಯಿತು. ತುಂಬಾ ಸ್ವೀಟ್ ಇತ್ತು ಆ್ಯಂಡ್ ತುಂಬಾ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು. ಆಯಿತಾ, ತುಂಬ ಸೂಪರಾಗಿತ್ತು. ಈ ಸೀಸನಲ್ಲಿ ಜಾಕ್ ಫ್ರೂಟ್ ತಿನ್ನೋದನ್ನ ಮಿಸ್ಸೇ ಮಾಡ್ಕೊಬೇಡಿ, ಯಾಕಂದರೆ ಎಲ್ಲ ಹಣ್ಣನ್ನು ಟೇಸ್ಟ್ ಮಾಡ್ತಾ ಇರಬೇಕು. ಸೊ ನಾವು ಹೋಗಿ ಮಾರ್ಕೆಟಿಂದ ಪ್ರಾನ್ಸು, ಕ್ರ್ಯಾಬು, ಆಮೇಲೆ ಸ್ಕ್ವಿಡ್ಡು, ಶೆಲ್ಲು ಇದು 4 ತೊಗೊಂಡು ಬಂದಿದ್ದೆ. ಸೀ ಫುಡ್ ಪ್ಲ್ಯಾಟರ್ ಮಾಡಬೇಕಂತ ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಕ್ರ್ಯಾಬ್ ಎಷ್ಟು ದೊಡ್ಡದಿತ್ತು ಅಂತ ಅಂದರೆ, ಒಂದೊಂದು ಕ್ರ್ಯಾಬು ಹಾಫ್ kg ಇತ್ತು. ಆಯಿತಾ, ಅಷ್ಟು ಚೆನ್ನಾಗಿತ್ತು, ದೊಡ್ಡದಿತ್ತು. ಪ್ರಾನ್ಸು ಅಷ್ಟೇ ಮೀಡಿಯಮ್ ಸೈಜಲ್ಲಿತ್ತು, ಬಟ್ ಚೆನ್ನಾಗಿತ್ತು. ಅದಾದಮೇಲೆ ನಾನಿಲ್ಲಿ 2 ಕಾರ್ನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಾರ್ನಲ್ಲಿ ಬೇಬಿ ಕಾರ್ನ್, ಮಶ್ರೂಮ್ ಇದೆಲ್ಲ ಹಾಕಲೇಬೇಕು, ಸ್ಕಿಪ್ ಮಾಡೋ ಹಾಗೆ ಇಲ್ಲ. ನಿಮಗೇನಾದರೂ ಪರ್ಫೆಕ್ಟು ಸೀ ಫುಡ್ ಪ್ಲ್ಯಾಟರ್ ಟೇಸ್ಟ್ ಬೇಕು ಅಂದರೆ ಇದನ್ನೆಲ್ಲ ನೀವು ಹಾಕಲೇಬೇಕಾಗುತ್ತೆ, ಇಲ್ಲಾಂದರೆ ಆ ಟೇಸ್ಟು ಮಿಸ್ ಆಗೋಗುತ್ತೆ. ಸೊ ಇದನ್ನೆಲ್ಲ ನಾನು ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ತುಂಬ ದೊಡ್ಡ ಬಿಗ್ ಆಗಿ ಒಂದು ಕಾರ್ನಲ್ಲಿ ಅಟ್ಲೀಸ್ಟ್ ಒಂದು 5 ಪೀಸ್ ಆಗೋ ಥರ, 5 ಇಲ್ಲ 4 ಪೀಸ್ ಆಗೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ. ಬೇಬಿ ಕಾರ್ನೂ ಅಷ್ಟೇ, ಒಂದು ಬೇಬಿ ಕಾರ್ನನ್ನು 100 ಗ್ರಾಮ್ ಟು 150 ಗ್ರಾಮ್ ಮಟ್ಟ ತೊಗೊಂಡಿದ್ದೀನಿ ನಾನಿಲ್ಲಿ. ಅಷ್ಟನ್ನು ತೊಗೊಂಡು ಅದನ್ನು ಒಂದು ಬೇಬಿ ಕಾರ್ನಲ್ಲಿ 2 ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಯಿತಾ, ಅಂದರೆ ಹೆಂಗೆ ಅಂದರೆ, ಒಂದು ಉದ್ದ ಬೇಬಿ ಕಾರ್ನ್ ಬರುತ್ತಲ್ವ, ಸೊ ಚಿಕ್ಕ ಬೇಬಿ ಕಾರ್ನ್ ಇದ್ದರೆ ಚಿಕ್ಕದಿದ್ದರೆ ಫುಲ್ ಹಾಗೆ ಹಾಕ್ಬಿಡಿ. ದೊಡ್ಡ ಬೇಬಿ ಕಾರ್ನ್ ಇತ್ತು ಅಂತಂದರೆ ಅದರಲ್ಲಿ ನೀವು 4 ಭಾಗ ಅಂದರೆ ಮಧ್ಯದಲ್ಲಿ ಕಟ್ ಮಾಡಿ ಮತ್ತು ಆ ಕಡೆ ಈ ಕಡೆ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಶ್ರೂಮು ಅಷ್ಟೇ, ನಾನಿಲ್ಲಿ ಮಶ್ರೂಮನ್ನು ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಅದೇನಂತ ನಾನು ವೀಡಿಯೋನ ಫುಲ್ ನೋಡಿ ಲಾಸ್ಟಲ್ಲಿ ಹೇಳ್ತೀನಿ. ನಾನೀಗ ಮಶ್ರೂಮನ್ನು ದೊಡ್ಡ ಮಶ್ರೂಮ್ ಇತ್ತು ಅಂತ ಹೇಳಿ ಒಂದು ಮಶ್ರೂಮನ್ನು 4 ಭಾಗವಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಚಿಕ್ಕ ಮಶ್ರೂಮನ್ನು 2 ಪೀಸ್ ಮಾಡಿದ್ದೀನಿ ಅಷ್ಟೇ, 4 ಮಾಡಿಲ್ಲ. ದೊಡ್ಡ ಮಶ್ರೂಮನ್ನು ಮಾತ್ರ 4 ಪೀಸ್ ಮಾಡಿದ್ದೀನಿ. ಮಾಡಿ ಇದನ್ನು ಸಹ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂತಂದರೆ ಇದೆಲ್ಲ ಇದ್ದರೆ ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ, ಟ್ರಸ್ಟ್ ಮೀ, ನಾನು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ತುಂಬಾ ಇಷ್ಟ ಆಯಿತು. ಈವನ್ ಕಿಡ್ಸ್ ಎಷ್ಟು ಇಷ್ಟಪಟ್ಟು ತಿನ್ಬಿಟ್ರು ಅಂದರೆ, ಆಮೇಲೆ ಮಕ್ಕಳು ಹೇಳ್ತಾಯಿದ್ರು, ಮಮ್ಮ ನೆಕ್ಸ್ಟ್ ಟೈಮ್ ಇದು ಮಾಡಿದರೆ ರೈಸ್ ಮಾಡಬೇಡ, ಇದನ್ನು ಹಾಗೆ ತಿಂದ್ಕೊಂಡ್ರೆ ಹೊಟ್ಟೆ ಫುಲ್ ಆಗುತ್ತೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ನಾನಿಲ್ಲಿ ಸ್ಕ್ವಿಡನ್ನು ರೌಂಡಾಗಿ ಕಟ್ ಮಾಡಿದ್ದೀನಿ. ಯಾಕಂದರೆ ಫುಲ್ ಹಾಕಿದರೆ ಮಕ್ಕಳು ತಿಂತಾರೋ ಇಲ್ವೋ ಅಂತ ಡೌಟ್ ಇತ್ತು, ಹಾಗಾಗಿ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ. ಶೆಲ್ಲು ಅಷ್ಟೇ, ನೀವು ಕಟ್ ಮಾಡಿ ನೀರಲ್ಲಿ ಚೆನ್ನಾಗಿ ತೊಳಿರಿ, ಇಲ್ಲಾಂದರೆ ನಿಮಗೆ ಸ್ಯಾಂಡ್ ಇರುತ್ತಲ್ವ, ಅದು ಸಿಕ್ಕಿದರೆ ಫುಲ್ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಶೆಲ್ಲನ್ನು ಮಧ್ಯದಲ್ಲಿ ಕಟ್ ಮಾಡಿ ಅದಾದಮೇಲೆ ಕ್ಲೀನ್ ಮಾಡಿನೇ ಹಾಕಬೇಕು. ನಾನು ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ಕ್ವಿಡ್ ಮತ್ತು ಪ್ರಾನ್ಸನ್ನು ಹಾಕಿದ್ದೀನಿ. ಆಯಿಲ್ ಏನು ಬೇಡ, ಡೈರೆಕ್ಟ್ ಹಾಕ್ಬೋದು. ಅದಾದಮೇಲೆ ಅದಕ್ಕೆ ಕ್ರ್ಯಾಬನ್ನು ಅಷ್ಟನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಶೆಲ್ಲು ಹಾಕಿಬಿಡಿ. ಹಾಕಿ ಕಾರ್ನು, ಬೇಬಿ ಕಾರ್ನು ಇದೆರಡನ್ನೂ ಒಟ್ಟಿಗೆ ಹಾಕಿ, ಮಶ್ರೂಮ್ ಹಾಕಬೇಡಿ, ಯಾಕಂದರೆ ಈಗಲೇ ಹಾಕಿದರೆ ತುಂಬ ಸಾಫ್ಟಾಗಿ ಹೋಗುತ್ತೆ ಅಂತ ಹೇಳಿ ನಾನು ಕೊನೆಯಲ್ಲಿ ಹಾಕೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕಿ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜಾಸ್ತಿ ಹಾಕಬೇಡಿ, ಯಾಕಂದರೆ ಸೀ ಫುಡ್ಡಲ್ಲಿ ಆಲ್ರೆಡಿ ಉಪ್ಪಿನಂಶ ಇರುತ್ತೆ. ಇವಾಗ ಗೊತ್ತಾಗಲ್ಲ, ನೀವು ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ತುಂಬ ಉಪ್ಪಾಗಿ ಹೋಗ್ಬಿಡುತ್ತೆ. ಆಯಿತಾ, ಆಮೇಲೆ ನೀರು ಅಷ್ಟೇ, ಜಾಸ್ತಿ ಹಾಕೋದು ಬೇಡ. ಜಸ್ಟ್ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕಿದರೆ ಸಾಕು. ಆಮೇಲೆ ಸ್ಪೂನೆಲ್ಲ ದೊಡ್ಡ ಸೌಂಡ್ ತೊಗೊಂಡು ತಿರುಗ್ಸೋಕ್ಕಾಗಲ್ಲ, ಇದೇ ಥರ ನಾನು ತೋರಿಸ್ತಿರೋ ಥರನೇ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಸೈಡು ಚೆನ್ನಾಗಿ ಕುಕ್ಕಾಗುತ್ತೆ, ಎಲ್ಲನೂ ಕುಕ್ಕಾಗುತ್ತೆ. ಒಂದು 10 ಮಿನಿಟ್ಸ್ಗೆ ಈ ಥರ ಒಂದು 2 ಟೈಮ್ ಮಾಡಿದರೆ ಸಾಕು. ಅದಾದಮೇಲೆ ಸ್ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡಿ. ನಿಮಗೆ ಏನು ಕ್ರ್ಯಾಬ್ ಎಲ್ಲ ಫುಲ್ ಆರೆಂಜ್ ಕಲರ್ ಆಗಿದ್ದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕುಕ್ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಒಂದು 15 ನಿಮಿಷ ಎತ್ತಿಟ್ಬಿಡಿ, ಸೈಡು ಸ್ಲೋ ಫ್ಲೇಮಲ್ಲಿ ಇಟ್ಬಿಡಿ. ಅದಾದಮೇಲೆ ನಾನಿಲ್ಲಿ ಇನ್ನೊಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವ ಆಯಿಲ್ ಬೇಕಾದರೆ ಯೂಸ್ ಮಾಡ್ಬೋದು. ನಾವು ಕೋಕೋನಟ್ ಆಯಿಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೋಕೋನಟ್ ಆಯಿಲನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ಕೋಕೋನಟ್ ಆಯಿಲ್ ಇಟ್ಬಿಟ್ಟು ಒಂದು 5 ಆನಿಯನ್ನ ಚಿಕ್ಕದಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಆಯಿತಾ, ಯಾಕಂದರೆ ತುಂಬ ಚಿಕ್ಕದಾಗಿ ಬೇಕಾಗುತ್ತೆ, ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿ ಬರಲ್ಲ. ಸೊ ಗ್ರೇವಿಲೂ ಗೊತ್ತಾಗಬಾರ್ದು, ಆ ಥರ ಚಿಕ್ಕ
ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಆಯಿಲಲ್ಲಿ ಹಾಕ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಸೈಜಿಂದ 5 ಆನಿಯನ್ ತೊಗೊಂಡಿದ್ದೀನಿ. ನಿಮಗೇನಾದರೂ ಚಿಕ್ಕ ಚಿಕ್ಕ ಆನಿಯನ್ ಆಗಿದ್ದರೆ ಒಂದು 6 to 7 ತೊಗೋಬೋದು ನೀವು, ಆಯಿತಾ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ನು ಒಂದು ಗೋಲ್ಡನ್ ಕಲರ್ ಬಂದರೆ ಸಾಕು, ಆಯಿತಾ. ಅದಾದಮೇಲೆ ನಾನಿಲ್ಲಿ ಒಂದು 6ರಿಂದ 7 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಟೊಮ್ಯಾಟೋನು ಅಷ್ಟೇ ದೊಡ್ಡ ದೊಡ್ಡ ಸೈಜಿನ ಟೊಮ್ಯಾಟೊ ಇತ್ತು, ಕೆಲವೊಂದು ಮೀಡಿಯಮ್ ಸೈಡ್ ಚಿಕ್ಕದಿತ್ತು. ಸೊ ಅದನ್ನು ತೊಗೊಂಡು 2 ಭಾಗ ಕಟ್ ಮಾಡಿ, ಆ ಸೈಡ್ ಇರುತ್ತಲ್ವ ಅದೇನು ಮೇಲ್ಗಡೆ ನಾವು ತೊಟ್ಟ ಭಾಗ ಅಂತೀವಲ್ವ, ಸೊ ಅದನ್ನು ತೆಗೆದುಬಿಟ್ಟಿದ್ದೀನಿ. ಅದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಅದನ್ನು ತೆಗ್ದಿದ್ದೀನಿ. ಅದನ್ನು ತೆಗೆದುಬಿಟ್ಟು ಹಾಫ್ ಟೊಮ್ಯಾಟೋನ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಗ್ರೇವಿ ಬೇಕು, ಹಾಗಾಗಿ ಪ್ಯೂರಿಗೋಸ್ಕರ ನಾನು ಅದನ್ನು ಹಾಗಾಗಿ ಹಾಕ್ಕೊಂಡಿದ್ದೀನಿ. ಸಾರಿ, ಸ್ವಲ್ಪ ಗಂಟ್ಲು ಕಟ್ಟಿದೆ, ಹಾಗಾಗಿ ಸೌಂಡ್ ಕ್ಲಿಯರಾಗಿ ಬರ್ತಾಯಿಲ್ಲ ಅನ್ಕೋತೀನಿ, ಬಟ್ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಚೆನ್ನಾಗಿ ಪ್ಯೂರಿ ಆದಮೇಲೆ ಅದನ್ನು ಸಹ ಟೊಮ್ಯಾಟೊನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಇದಾಗಬೇಕು, ಅಂದರೆ ಆಯಿಲೆಲ್ಲ ಬಿಡಬೇಕದು, ಅಷ್ಟು ಫ್ರೈ ಆಗಲೇಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ, ಸ್ವಲ್ಪನೂ ಚೆನ್ನಾಗಾಗಲ್ಲ. ಹಾಗಾಗಿ ಫುಲ್ ಟೊಮ್ಯಾಟೊ ಅಟ್ಲೀಸ್ಟ್ ಒಂದು 75% ಆಗ್ತಾಯಿದೆ ಅಂದಾಗ ನಾನಿಲ್ಲಿ ಅಟ್ಲೀಸ್ಟ್ ಬೆಳ್ಳುಳ್ಳಿನ ಒಂದು 20 to 24 ಅಷ್ಟಾಗಿರ್ಬೋದು, ನಾವು ಎಸ್ಲು ಅಂತೀವಲ್ವ ಅದನ್ನು ಬಿಡಿಸ್ಕೊಂಡಿಟ್ಟಿದ್ದೆ, ಅದನ್ನು ಫುಲ್ ಹಾಗೆ ಹಾಕಿದ್ದೀನಿ. ಹೀಗೆ ಹಾಕಿ ನಾನು ಹೇಗೆ ಹೇಳ್ತಿದ್ದೀನಲ್ಲ ಹಾಗೆ ಮಾಡಿ ಸೂಪರಾಗಿ ಬರುತ್ತೆ. ಆಮೇಲೆ ನಿಮ್ಗೆ ಗಾರ್ಲಿಕ್ ತಿನ್ನುವಾಗ ನಿಮಗೆ ಅನಿಸುತ್ತೆ, ಬೆಳ್ಳುಳ್ಳಿ ತಿನ್ನುವಾಗ ಏನು ಈ ಬೆಳ್ಳುಳ್ಳಿನ ಇಷ್ಟು ಟೇಸ್ಟಾಗಿದೆ, ಯಾಕಂದರೆ ಆ ಸೀ ಫುಡ್ ಎಲ್ಲ ಆದಮೇಲೆ ಅದು ಎಳ್ಕೊಂಡ್ಮೇಲೆ ನಾವು ತಿಂತಿರೋದು ಬೆಳ್ಳುಳ್ಳಿ ಅಂತ ನಮಗೆ ಗೊತ್ತಾಗಲ್ಲ, ಅಷ್ಟು ಸೂಪರಾಗಿರುತ್ತೆ. ಫಸ್ಟ್ ಟೈಮ್ ನಾನು ತಿಂದಿರೋದು, ಬಟ್ ಸಿಕ್ಕಾಪಟ್ಟೆ ಟೇಸ್ಟಿ ಇತ್ತು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಡಿ. ಆಲ್ರೆಡಿ ನಾವು ಸೀ ಫುಡ್ಡಿಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಬಟ್ ತುಂಬಾ ಕೇರ್ಫುಲ್ಲಾಗಿರಿ, ನಾನು ಮಾಡಿದ ಮಿಸ್ಟೇಕ್ನ ಮಾಡಬೇಡಿ. ನಾನೇನು ಮಾಡಿದ್ದೆ ಅಂದರೆ ಸ್ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ಟು ಹೋಗ್ಬಿಟ್ಟಿದ್ದೆ, ಡೈರೆಕ್ಟನ್ನು ಓಪನ್ ಮಾಡಿ ಕೈ ಹಾಕಿದೆ, ಅದೇನು ಬಿಸಿ ಹವಾ ಕೈ ಮೇಲೆ ಬಂದುಬಿಡ್ತಾಯಿತಾ, ಇಲ್ಲೆಲ್ಲ ಕೈ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು ಇದ್ರ ಹತ್ರ. ಸೊ ನೀವು ನೋಡ್ಬೋದು, ನಾನು ಸಡನ್ನಾಗಿ ಓಪನ್ ಮಾಡಿ ಕೈ ಹಾಕ್ಬಿಟ್ಟಿದ್ದೀನಿ, ಯಾವ ತಲೆಯಲ್ಲಿದ್ದೆ ಗೊತ್ತಿಲ್ಲ, ಕೈ ಚೆನ್ನಾಗಿ ಆ ಉರಿ ಹತ್ಕೊಳ್ತು ನನಗೆ. ಅದಾದಮೇಲೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕಂದರೆ ಉರಿತಾ ಇತ್ತು ಅದು ಬಿಸಿತಾಗಿದ್ದರೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ, ಯಾಕಂದರೆ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಏನು ಬೇಡ, 1 ಸ್ಪೂನ್ ಅರಿಶಿನ ಪುಡಿ ಹಾಕಿ, ಚಿಲ್ಲಿ ಪೌಡರ್ ಮಾತ್ರ ಒಂದು 2 ಸ್ಪೂನ್ ಹಾಕಿ. ಬಟ್ ಮಕ್ಕಳು ತಿಂದಿಲ್ಲ ಅಂದರೆ ನೀವು ಒಂದು 3 ಸ್ಪೂನ್ ಹಾಕೋಬೋದು. ನಮ್ಮಲ್ಲಿ ಮಕ್ಕಳು ಜಾಸ್ತಿ ಇರೋದ್ರಿಂದ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕಿ, ಅದಾದಮೇಲೆ 1 ಸ್ಪೂನ್ ಗರಂ ಮಸಾಲ ಹಾಕಿ. ಇಷ್ಟೇ ಮಸಾಲ ಸಾಕು, ಬೇರೆ ಏನೂ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ನೀವೇನು ಇದು ಚಿಲ್ಲಿ ಪೌಡ್ರು ಎಲ್ಲ ಹಾಕಿರ್ತೀರಲ್ವ, ಅದು ಚೆನ್ನಾಗಿ ಟೊಮ್ಯಾಟೊ ಜೊತೆ ಫ್ರೈ ಆಗಬೇಕು, ಇನ್ನೊಂದು 10 minutes ಫ್ರೈ ಆಗಬೇಕು, ಆವಾಗಲೇ ನಿಮಗೆ ಅದರ ಟೇಸ್ಟ್ ಬರುತ್ತೆ. ಇದು ಹಾಕಿದ ತಕ್ಷಣ ಸೀ ಫುಡ್ ಹಾಕಿಬಿಟ್ರೆ ಟೇಸ್ಟ್ ಬರೋಲ್ಲ. ನಿಮ್ಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡಿ, ಟೊಮ್ಯಾಟೊ ಮತ್ತು ಆನಿಯನ್ ಎಷ್ಟು ಫ್ರೈ ಆಗಬೇಕಂದ್ರೆ ಎಲ್ಲೂ ನೀರಿನ ಅಂಶ ಇರಬಾರ್ದು, ಅದು ಆಯಿಲ್ ಬಿಡ್ತಾ ಇರಬೇಕು, ಅಷ್ಟು ಫ್ರೈ ಮಾಡಲೇಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಮುಚ್ಚಿಟ್ಬಿಡಿ. ಅದನ್ನು ಮುಚ್ಚಿಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಇದು ಟೊಮ್ಯಾಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಯಾಕಂದರೆ ನಮಗೆ ಸೀ ಫುಡ್ ಹಾಕಿದ್ಮೇಲೆ ಏನಾಗುತ್ತೆ, ಮಿಕ್ಸ್ ಮಾಡೋಕ್ಕಾಗಲ್ಲ ಅದರಿಂದ. ಅದಾದಮೇಲೆ ಸ್ವಲ್ಪ ನೀರು, ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ತಳ ಹಿಡಿಬಾರ್ದಲ್ವ. ಅದಾದಮೇಲೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ನೀವೇನು ಮಾಡಿ ಅಂದರೆ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಇವಾಗ ಮಶ್ರೂಮನ್ನು ಸೇರಿಕೊಳ್ಳಿ. ಯಾಕಂದರೆ ಮಶ್ರೂಮ್ ಆದಮೇಲೆ ನಾವು ಡೈರೆಕ್ಟ್ ಸೀ ಫುಡನ್ನು ಹಾಕ್ತೀವಿ. ಮಶ್ರೂಮ್ ಕುಕ್ ಆಗೋದು ಬೇಗ ಕುಕ್ ಆಗುತ್ತೆ. ಮೊದಲೇ ಹಾಕಿಬಿಟ್ರೆ ಏನಾಗುತ್ತೆ, ಏನೂ ಸಿಗಲ್ವೇನೋ ಅಂತ ಹೇಳಿ ನಾನು ಲಾಸ್ಟಲ್ಲಿ ಮಶ್ರೂಮ್ನ ಹಾಕಿದ್ದೀನಿ. ಸೊ ಇದನ್ನು ಹಾಕಾದ್ಮೇಲೆ ಒಂದು 2 ರೌಂಡ್ ತಿರ್ಗಿಸಾದ್ಮೇಲೆ ಈ ಸೀ ಫುಡ್ಡಿಂದೇನು ವಾಟರ್ ಇರುತ್ತಲ್ವ, ಸೊ ಅದನ್ನೆಲ್ಲ ಮಮ್ಮಿ ಹತ್ರ ಹೇಳಿದೆ, ನನಗೆ ಆಗ್ತಿರ್ಲಿಲ್ಲ, ಬಿಸಿ ತುಂಬ ಇತ್ತು ಅಂತೇಳಿ ಮಮ್ಮಿ ಹತ್ರ ಎಲ್ಲ ಸೇರಿ ಹಾಕಿಸ್ಕೊಂಡೆ. ಅದು ಫುಲ್ ವಾಟರ್, ಸೀ ಫುಡ್ ಏನು ಬಾಯ್ಲ್ ಮಾಡಿರ್ತೀವಲ್ವ ಆ ವಾಟರ್ ಫುಲ್ ಇದಕ್ಕೆ ಹಾಕ್ಕೊಂಡ್ವಿ ನಾವು. ಆ ಫ್ಲೇವರ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನೀವು ಸೀ ಫುಡ್ ಲವರ್ ಆಗಿದ್ದರೆ ನಿಮಗೆ ಖಂಡಿತ ನಾನು ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಟ್ರೈ ಮಾಡಿ. ಇದೇನು ನಾವು ಮಾಡ್ತಿರ್ತೀವ ಇದನ್ನು ಸೂಪ್ ಥರ ಹಾಗೆ ಕುಡ್ಕೋಬೋದು ಆರಾಮ್ಸೆ, ಅಷ್ಟು ಸೂಪರಾಗಿರುತ್ತೆ ಆ ಟೇಸ್ಟು.
ಅನ್ನಕ್ಕೆ ಒಳ್ಳೆ ರಸಮ್ ಸೈಡು ಆ ಥರನೇ ಇರುತ್ತೆ. ಇದಿಷ್ಟನ್ನೇ ನೀವು ಎತ್ತಿಟ್ಕೊಂಡು ಬಿಡ್ಬೋದು. ಇದಿಷ್ಟೇ ಇಟ್ಕೊಂಡು ಆರಾಮ್ ಎಲ್ಲರೂ ಇಷ್ಟಪಡ್ತಾರೆ. ಯಾರು ನಾನ್ ವೆಜಿಟೇರಿಯನ್ ಆದರೆ ಯಾರೂ ಇದನ್ನು ಬೇಡ ಅನ್ನಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲನೂ ಮಿಕ್ಸ್ ಮಾಡಿ ನಿಮಗೆ ಉಪ್ಪಿನ ಹದ ಏನಾದರೂ ಬೇಕಂದರೆ ಇವಾಗಲೇ ಉಪ್ಪೆಲ್ಲ ಸೇರಿಸ್ಕೊಂಡ್ಬಿಡಿ ಒಂದೆರಡು ಟೈಮು. ಯಾಕಂದರೆ ಆಮೇಲೆ ಮಿಕ್ಸ್ ಮಾಡೋಕ್ಕಾಗೋದೇ ಇಲ್ಲ, ಕಷ್ಟ ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿ ಹೊಂದ್ಕೊಳ್ಳಲ್ಲ. ಅದಕ್ಕೆ ಈಗಲೇ ಉಪ್ಪು ಏನು ರುಚಿ ಇದೆ ಎಲ್ಲ ಇವಾಗಲೇ ಟೇಸ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೂ ಹದ ಕರೆಕ್ಟ್ ಆಗುತ್ತೆ. ನಾನು ಅಟ್ಲೀಸ್ಟ್ ಒಂದು 4 to 5 ಟೈಮ್ಸ್ ಮಮ್ಮಿಗೆ ಬೇರೆ ಕರೆದೆ, ಯಾಕಂದರೆ ಮಾಡ್ತಿರೋದು ಹಾಳಾಗಬಾರ್ದಲ್ವ. ಈ ಮಕ್ಕಳು ಬೇರೆ ಬಂದು ಮಮ್ಮ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಅಂತಿದ್ರು. ನನಗೆ ಬೇರೆ ಟೆನ್ಷನ್, ಹಾಳಾಗಿ ಹೋಗ್ಬಿಟ್ರೆ ಇವ್ರು ತಿನ್ನಲ್ಲ ಅಲ್ಲ, ಎಲ್ಲನೂ ಹಾಕಿರ್ತೀವಿ, ಹೆಂಗೆ ಬರುತ್ತೋ ಗೊತ್ತಿಲ್ಲ ಅಂಥೇಳಿ. ಬಟ್ ಆ ಕಾನ್ಫಿಡೆನ್ಸ್ ಇತ್ತು. ಆ ಸ್ಮೆಲ್ ಬರುವಾಗ ನಮಗೆ ಅನಿಸ್ತಿತ್ತು ಸೂಪರಾಗಿ ಬರ್ತಾಯಿದೆ ಅಂತ ಹೇಳಿ. ಅದಾದಮೇಲೆ ಎಲ್ಲ ಸೀ ಫುಡ್ ಬಾಯ್ಲ್ ಆಗಿರುತ್ತಲ್ವ, ಅದರಷ್ಟನ್ನು ಇದಕ್ಕೆ ಹಾಕ್ಕೊಂಡ್ಬಿಡಿ. ಸೊ ಇದಕ್ಕೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕುಕ್ ಮಾಡಿ ನಿಮಗೆ ನೀರೇನಾದರೂ ಸ್ವಲ್ಪ ಜಾಸ್ತಿ ಅನಿಸಿದ್ರೆ ಡ್ರೈ ಆಗುತ್ತೆ. ಇಲ್ಲ ನಿಮಗೆ ನೀರು ಜಾಸ್ತಿ ಅನಿಸಿದ್ರೆ ನೀವೇನು ಮಾಡಿ ನೀರನ್ನು ಸ್ವಲ್ಪ ಕಡಿಮೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ. ಸೊ ಅವಾಗ ನಿಮಗೆ ಅದು ರೈಸಿಗಾಗುತ್ತೆ, ಇದು ಡ್ರೈ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಎಳ್ಕೊಂಬಿಡುತ್ತೆ, ನೀರು ನಿಮಗೆ ಗೊತ್ತಾಗಲ್ಲ. ಇನ್ ಕೇಸ್ ಜಾಸ್ತಿ ಇತ್ತು ಅಂದರೆ ಮಾತ್ರ ನೀವೇನು ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ಅದು ಸಾಂಬಾರು ಏನು ಬಂದಿರುತ್ತಲ್ವ ಗ್ರೇವಿ, ಅದನ್ನು ಎತ್ತಿಟ್ಕೊಳ್ಳಿ. ರೈಸ್ ಜೊತೆ ಸೂಪರಾಗಿತ್ತೆ. ಸೊ ಇದಿಷ್ಟು ಆದಮೇಲೆ 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಆಯಿತು. ಒಳ್ಳೆ ಟೇಸ್ಟಿಯಾಗಿರೋ ಯಮ್ಮಿಯಾಗಿರೋ ಡಿಲಿಷಿಯಸ್ ಆಗಿರೋ ಸೀ ಫುಡ್ ಪ್ಲ್ಯಾಟರ್ ರೆಡಿನೇ ಆಗೋಗುತ್ತೆ. ಎಷ್ಟೆಷ್ಟೋ ದುಡ್ಡು ಕೊಟ್ಟು ಹೊರಗಡೆ ತಿನ್ನಬೇಕಂತಿಲ್ಲ, ಹೊಟ್ಟೆ ಪೂರ್ತಿ ನೆಮ್ಮದಿಯಾಗಿ ಮನೆಯವರೆಲ್ಲ ಕೂತ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಆಗ್ತಿದ್ದಂಗೆ ಎಲ್ಲರೂ ವೇಟ್ ಮಾಡ್ತಾಯಿದ್ರು ಇದನ್ನು ತಿನ್ನಬೇಕು ಅಂತ ಹೇಳಿ. ಎಲ್ಲರಿಗೂ ಹಾಕ್ಕೊಟ್ಟೆ. ನೀವು ನೋಡ್ಬೋದು ಎಷ್ಟು ಇಷ್ಟಪಟ್ಟು ಮನೆಯವರೆಲ್ಲ ತಿಂದರು ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಸೊ ನಾನು ಇದನ್ನು ಮಾಡಿದ ಖುಷಿ ಡಬ್ಬಲ್ ಆಯಿತು, ಯಾಕಂದರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂದ್ರಲ್ವ, ನಮಗೆ ತುಂಬಾ ಖುಷಿ ಆಯಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಇದನ್ನು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದು ಹೇಗಾಗಿತ್ತು ಅಂತ ಹೇಳಿ. ಸೀ ಫುಡ್ ತಿನ್ನೋರು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು. ಮಕ್ಕಳು ಸಹ ನೋಡ್ಬೋದು ನೀವು ಎಷ್ಟು ಇಷ್ಟಪಟ್ಟು ತಿಂತಿದ್ರು ಅಂತ ಹೇಳಿ. ನೆಕ್ಸ್ಟ್ ಟೈಮ್ ನೀವು ಮಾಡ್ತಾಯಿದ್ರೆ ಮಶ್ರೂಮನ್ನು ಎಡಿದು ಹಾಕಿ, ಯಾಕಂದರೆ ಕಟ್ ಮಾಡಿ ಲಾಸ್ಟಲ್ಲಿ ಹಾಕಿದರೂ ಸಹ ಅದು ಕುಕ್ ಆಗಿರೋದ್ರಿಂದ ನಮಗೆ ಸಿಗಲ್ಲ. ಫುಲ್ ಹಾಕಿದರೆ ಸಿಗ್ಬೋದು. ನಾನು ನೆಕ್ಸ್ಟ್ ಟೈಮ್ ಮಾಡಿದರೆ ಖಂಡಿತ ನಾನು ಫುಲ್ ಹಾಕ್ತೀನಿ, ನೀವು ಅಷ್ಟೇ ಫುಲ್ ಹಾಕಿ. ತುಂಬಾ ಚೆನ್ನಾಗಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿ ಮಜಾ ಮಾಡಿದರು. ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಟ್ಟರು, ನಮ್ಮನೆ ಮಕ್ಕಳಂತೂ. ನನಗೆ ಖುಷಿ ಆಗ್ತಿತ್ತು, ಅವ್ರು ಎಷ್ಟು ಇಷ್ಟಪಟ್ಟು ಊಟ ಮಾಡಿದರು ಅಂದರೆ ಬಾಪ್ರೆ, ಅಷ್ಟು ಇಷ್ಟಪಟ್ಟರು. ನಾನು ಲಾಸ್ಟಲ್ಲಿ ಊಟ ಮಾಡಿಕೊಂಡೆ. ಆಮೇಲೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.